ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ತನು. ವೆಲ್ಕಮ್ ಟು ತನುರಾವ್ ಕಿಚನ್. ಇವತ್ತು ಸಿಂಪಲ್ ಆಗಿ ನುಗ್ಗೆ ಸೊಪ್ಪು ಪಲ್ಯ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಇದು ನಮ್ಮ ಮನೆಯ ತೋಟದಲ್ಲಿ ಆದ ನುಗ್ಗೆ ಸೊಪ್ಪು. ಸೊಪ್ಪು ಸಹ ತುಂಬ ಚೆನ್ನಾಗಿದೆ, ಎಳ್ತು ಸೊಪ್ಪಾಗಿದೆ. ಬೆಳೆದ ಸೊಪ್ಪಾದರೆ ಸ್ವಲ್ಪ ಕಹಿ ಬರ್ಬೋದು. ನುಗ್ಗೆ ಸೊಪ್ಪು ಔಷಧಿ ಗುಣ ಉಳ್ಳ ಸೊಪ್ಪು ಹೇಳ್ತಾರೆ, ದೇಹಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಮೊದಲಿಗೆ ಇದು ಚೆನ್ನಾಗಿ ಈ ಥರ ಸೋಸಬೇಕು. ಎಲೆಯನ್ನು ಸೋಸಿ ಒಂದು ಪಾತ್ರದಲ್ಲಿ ಹಾಕಬೇಕು. ಕೆಲವು ವಿಟಮಿನ್ಸ್ ಹಾಗೆ ಇಮ್ಯುನಿಟಿ ಬೂಸ್ಟಿಂಗ್ ಅಂಶ ಹಾಗೆ ಹಾರ್ಟಿಗೆ ಸಂಬಂಧವಂತ ಕಾಯಿಲೆಯನ್ನು ತಡೆ ಹಿಡಿಯುವ ಶಕ್ತಿ ಈ ಸೊಪ್ಪಿಗಿದೆ ಅಂತ ಹಿರಿಯವರು ಹೇಳ್ತಾರೆ. ಕಣ್ಣಿಗೆ ಸಹ ಒಳ್ಳೆಯದಂತ ಹೇಳ್ತಾರೆ. ಈ ಸೊಪ್ಪು ಸೋಸಲಿಕ್ಕೆ ಸಮಯ ಜಾಸ್ತಿ ಆಗೋದು. ಇದರಲ್ಲಿ ಕೆಲವು ಸೊಪ್ಪಲ್ಲಿ ಹುಳ ಸಹ ಇರ್ತದೆ, ಹಾಗಾಗಿ ನೀಟಾಗಿ ಸೋಸ್ಕೊಳ್ಬೇಕು. ಹಾಗೆ ಇನ್ನೊಂದು ಪ್ಲೇಟಲ್ಲಿ ಅದಕ್ಕೆ ಬೇಕಾಗುವಷ್ಟು ಹಲಸಿನ ಬೀಜ ತಗೊಂಡಿದ್ದೇನೆ. ಅದು ಸಹ ಕ್ಲೀನ್ ಮಾಡಿ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿಕೊಳ್ಬೇಕು ಈ ಥರ. ಇದಾದ ಮೇಲೆ ನುಗ್ಗೆ ಸೊಪ್ಪು ತೊಳಿಬೇಕು. ತೊಳೆದೆಲ್ಲ ಆದಮೇಲೆ ಹಲಸಿನ ಬೀಜ ಒಟ್ಟಿಗೆ ಹೀಗೆ ನೀರು ಹಿಂಡಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಒಳ್ಳೆ ನೀರು ಸೇರಿಸ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯಲು ಬಿಡಬೇಕು. ಒಂದು 20 ಮಿನಿಟ್ಸ್ ಆದ ಬಳಿಕ ಸ್ವಲ್ಪ ಮಿಕ್ಸಿಂಗ್ ಮಾಡಿ ಇಡಬೇಕು. ಯಾಕಂದರೆ ಕೆಳಗೆಲ್ಲ ಬೆಂದಿರ್ತದೆ, ಮೇಲೆ ಬಂದಿರೋದಿಲ್ಲ. ಹಾಗಾಗಿ ಫುಲ್ ಮಿಕ್ಸಿಂಗ್ ಮಾಡಿ ಪುನಃ ಬೇಯಲಿಕ್ಕೆ ಬಿಡಬೇಕು. ಈಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ, ಅದರ ನೀರು ಆರೋ ತನಕ ಬೇಯಲಿಕ್ಕೆ ಬಿಡಬೇಕು. ಅಲ್ಲಿ ತನಕ ನಾವು ಮಸಾಲೆಗೆ ರೆಡಿ ಮಾಡಿಕೊಳ್ಳುವ. ಒಂದು ಕಡಾಯಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೇವೆ, 1 ಗ್ಲಾಸಿನಷ್ಟು. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಬ್ರೌನ್ ಕಲರ್ ಆಗೋ ತನಕ ರೋಸ್ಟ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ. ರೋಸ್ಟ್ ಆದ ಮೇಲೆ ಇಲ್ಲಿ 8 ಕುಂಟಿ ಮೆಣಸು ತಗೊಂಡಿದ್ದೇವೆ, ಹಾಗೆ 4 ಖಾರ ಮೆಣಸು ತಗೊಂಡಿದ್ದೇವೆ, ಮತ್ತು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಹ ತಗೊಂಡಿದ್ದೇವೆ. ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳುವ. ರೋಸ್ಟ್ ಎಲ್ಲ ಆದ ಮೇಲೆ ಒಂದು ಮಿಕ್ಸಿಯಲ್ಲಿ ಎಲ್ಲ ಸಹ ಹಾಕಬೇಕು. ನೋಡಿ, ಈಗ ಮಸಾಲ ಪುಡಿ ಆಗಿದೆ. ಈ ಥರ ಪುಡಿ ಆಗಬೇಕು, ಜಾಸ್ತಿ ಹುಡಿಯಾಗಿರಬಾರ್ದು. ನೀರೆಲ್ಲ ಆರ್ತಾ ಇರುವಾಗ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಈ ಥರ ಖಾರ ಜಾಸ್ತಿ ಬೇಕಂತ ಇದ್ದವರಿಗೆ ಸ್ವಲ್ಪ ಖಾರದ ಪುಡಿ ಸಹ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ಈ ಮಿಕ್ಸ್ ಮಾಡಿದ ಮಸಾಲ ಬೇಯುವಂಥ ನುಗ್ಗೆ ಸೊಪ್ಪು ಪಾಕಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲದ್ರೆ ಗೆಡ್ಡೆ ಕಟ್ತದೆ, ದಪ್ಪ ದಪ್ಪ ಕಟ್ಟಿರ್ತದೆ ಮಸಾಲೆ ಮಾತ್ರ. ಹಾಗಾಗಿ ಚೆನ್ನಾಗಿ ಬಿಸಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಬೇಕು. ಮಿಕ್ಸಿಂಗಲ್ಲೇ ಇರೋದು. ಇನ್ನು ಮಿಕ್ಸ್ ಎಲ್ಲ ಆದ ಮೇಲೆ ತುಂಬ ರುಚಿಕರವಾದ ಹೆಲ್ತಿ ನುಗ್ಗೆ ಸೊಪ್ಪಿನ ಪಲ್ಯ ಇದೀಗ ರೆಡಿಯಾಗಿದೆ. ಈ ಥರ ವಿಡಿಯೋ ಬೇಕೇಳಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.